Okay. Now before moving on to the load factor, I'll clarify something about average load. Okay, so average load is nothing but number of units generated with respect to duration. Now we can find out the average load or average demand even using a load curve. So I have drawn a load curve here. So in this load curve, this portion we term it as this is the maximum demand. Okay, but here for maximum demand is of something 2000 watts. So maximum demand is 2000 watts, right? But average is nothing but here I have 100, here I have 200, here 2000, here again 200, here 100. So for different timing we have different demand. So when we add all these demands and divide it by time, that will give you the average demand. Or in other words, we can say area under the curve. Area under the load curve is an average load. Okay, so that is how we can identify the average load or average demand. Now let's move on for the load factor. So load factor is nothing but that is a ratio of average demand or average load to maximum demand. So the formula has been written here. So it is a ratio of average load to maximum demand. Now let's understand what actually the load factor, how this is going to affect the economics of a power plant. For this, in ಅರ್ಥ ಮಾಡ್ಕೊಳ್ಳೋದಕ್ಕೆ I'll take one example here. So one simple example which will be helpful for you to understand it easily. Okay. So consider that assume that, okay, now I'll come to a regional language because it will be easy for you to catch the points. ದೋಸೆ ನಾವೊಂದು ದೋಸೆ ಮಾಡ್ಬೇಕಂತಿದ್ದೀನಿ ಅಂತ ಇಟ್ಕೊಳ್ಳಿ, ರೈಟ್? ಸೊ ನಾನು ದೋಸೆ ಪ್ರಿಪೇರ್ ಮಾಡಬೇಕೀಗ. ಸೊ ದೋಸೆಗೆ ಏನು ಬೇಕು? ಹಿಟ್ಟು ಬೇಕು. ಸೊ ಹಿಟ್ಟೆಲ್ಲ ರುಬ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೇನೆ. ಆ್ಯಂಡ್ ಮೈ ಪ್ಲ್ಯಾನ್ ಈಸ್, ನನ್ನ ಪ್ಲ್ಯಾನ್ ಏನು, ನಾನು 100 ದೋಸೆ ಹಾಕಬೇಕು. ಇವತ್ತು 100 ದೋಸೆಗೆ ಏನೇನು ಮೆಟೀರಿಯಲ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನೀಗ. ಆ 100 ದೋಸೆನ ಹಾಕಬೇಕು. ಒಂದು ದೋಸೆಗೆ ಸೇ 10 rupees, ಒಂದು ದೋಸೆಗೆ 10 ರೂಪಾಯಿ ಹಂಗೆ ಮಾರ್ಬೇಕು ನಾನು. ಓಕೆ, ಸೊ ದಟ್ ಹೌ ಮಚ್ ಅಮೌಂಟ್ ಐ ನೀಡ್ ಟು ಗೆಟ್? ಫೈನಲಿ ನನಗೆ ದುಡ್ಡು ಎಷ್ಟು ಬೇಕು? ಫೈನಲಿ 1000 rupees. ಆ ದಿನದ ಕೊನೆಗೆ ನನಗೆ 1000 ರೂಪಾಯಿ ಬೇಕು. ಸೊ ನಾನು ಈಗ ರೆಡಿ ಮಾಡ್ಕೊಂಡಿದ್ದೀನಿ. 100 ದೋಸೆ ಹಾಕೋದಕ್ಕೆ ಹಿಟ್ಟು ಏನು ಬೇಕು ಅದೆಲ್ಲ ರೆಡಿ ಆಗಿಬಿಟ್ಟಿದೆ ಈಗ, ರೈಟ್? ಸೊ ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲಿ ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಡಿಮ್ಯಾಂಡ್ ಇಲ್ಲ, ಬರೀ 50 ಜನ ಮಾತ್ರ ಬಂದಿದ್ದಾರೆ ದೋಸೆ ತಿನ್ನೋದಕ್ಕೆ. 50 ದೋಸೆ ಮಾತ್ರ ಸೇಲ್ ಆದವು ಅಂತ ಇಟ್ಕೊಳ್ಳಿ. 50 ದೋಸೆ ಅಂದರೆ ಈಚ್ ಆಫ್ 10 rupees ಇಫ್ ಐ ಸೆಲ್ ಐ ವಿಲ್ ಗೆಟ್ 500. ಬಟ್ ನನ್ನಲ್ಲಿ ಆ ಹಿಟ್ಟಿದೆ, ಇನ್ನೂ ನಾನು 50 ಜಾಸ್ತಿ ಹಾಕ್ಬೋದು, 100 ಹಾಕ್ಬೋದು. ಬಟ್ ಯಾರು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಯಾರು ತೊಗೊತಾ ಇಲ್ಲ. ಸೊ ನಾನೇನು ಮಾಡ್ತೀನಿ ಅವಾಗ? ನನಗೆ ಲಾಸು, ಯಾಕಂದರೆ ಹಿಟ್ಟು ಆಗಲಿ ರೆಡಿ ಇದೆ, ಅದನ್ನು ಹಂಗೆ ಇಟ್ಕೊಂಡು ಹೋಗಕ್ಕೆ ನಾನು ರೆಡಿ ಇಲ್ಲ. ಸೊ ವಾಟ್ ಐ ವಿಲ್ ಡೂ, ನಾನೇನು ಮಾಡ್ತೀನಿ ಅವಾಗ? ಒಂದು ದೋಸೆ ರೇಟ್ನ ಡಬಲ್ ಮಾಡ್ತೀನಿ. ಐ ವಿಲ್ ಮೇಕ್ ದಿಸ್ ಆಸ್ 20. ಸೊ ಡೆಫಿನೆಟ್ಲಿ ಐ ವಿಲ್ ಗೆಟ್ 1000. ಸೊ ಕಾಸ್ಟ್ ಆಫ್ ಒನ್ ದೋಸೆ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಯಾಕೆ ಇನ್ಕ್ರೀಸ್ ಆಯಿತು? ಡಿಮ್ಯಾಂಡ್ ಕಡಿಮೆ ಆಗಿದೆ ಇಲ್ಲಿ, ಅದಕ್ಕೆ ಇನ್ಕ್ರೀಸ್ ಆಯಿತು. ಸೊ ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ಸೇ ಕಾಸ್ಟ್ ಪರ್ ದೋಸಾ ಇನ್ಕ್ರೀಸ್ಡ್. ಕಾಸ್ಟ್ ಪರ್ ದೋಸಾ ಇನ್ಕ್ರೀಸ್ಡ್. ಓಕೆ, ಸೇಮ್ ಥಿಂಗ್ ನಾವು ಯು ಅಪ್ಲೈಡ್ ಫಾರ್ ಅ ಪವರ್ ಪ್ಲಾಂಟ್. ಪವರ್ ಪ್ಲಾಂಟ್ ಈಸ್ ಕೆಪೇಬಲ್ ಆಫ್ ಜನರೇಟಿಂಗ್. ಐ ವಿಲ್ ಪುಟ್ ದಟ್ ಕರ್ವ್ ನೌ. ಸೊ ದಿಸ್ ಈಸ್ ದ ಕರ್ವ್. ದಿಸ್ ಈಸ್ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಸೇ 2000 ಮೆಗಾವ್ಯಾಟ್ ಇಸ್ ದ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಪವರ್ ಪ್ಲಾಂಟ್ ಏನಿದೆ ಅಲ್ಲಿ 2000 ಮೆಗಾವ್ಯಾಟ್ ಜನರೇಟ್ ಮಾಡೋಷ್ಟು ಕೆಪಾಬಿಲಿಟಿ ಇದೆ. ಬಟ್ ಬಿಕಾಸ್ ಆಫ್ ಲೆಸ್ ಡಿಮ್ಯಾಂಡ್ ಇಲ್ಲೇನು ಮಾಡ್ತಿದ್ರೆ, ಫಸ್ಟ್ ಅವರ್ 1 ಅವರ್ಗೆ ಸೇ 200 ಮೆಗಾವ್ಯಾಟ್ 200 ಮೆಗಾವ್ಯಾಟ್ ಅಷ್ಟೇ ಜನರೇಟ್ ಮಾಡ್ತಾಯಿದ್ರೆ. ಬಟ್ ಗೌರ್ಮೆಂಟ್ ಏನು ಮಾಡಿದೆ, ಜನರೇಟರು ಎಲ್ಲ ಇಕ್ವಿಪ್ಮೆಂಟ್ಸ್ನು 2000 ಮೆಗಾವ್ಯಾಟ್ ಜನರೇಟ್ ಮಾಡೋಷ್ಟು ಇನ್ಸ್ಟಾಲ್ ಮಾಡಿಬಿಟ್ಟಿದೆ. ಬಟ್ ಡಿಮ್ಯಾಂಡ್ ಇಲ್ಲ ಅಂತೇಳಿ ಕಮ್ಮಿ ಜನರೇಟ್ ಮಾಡ್ತಾಯಿದ್ದಾರೆ. ಬಟ್ ಅವ್ರಿಗೆ ಲಾಸ್ ತಾನೇ ಇದಿಷ್ಟು ಇನ್ಸ್ಟಾಲ್ ಮಾಡಿದ ಕಾಸ್ಟ್ ಅಂತ ಬರಬೇಕಲ್ಲ ವಾಪಸ್ ಅವರಿಗೆ. ಸೊ ವಾಟ್ ದೇ ಡೂ, ಕಾಸ್ಟ್ ಪರ್ ದೋಸೆ ಹೆಂಗೆ ಇನ್ಕ್ರೀಸ್ ಆಯಿತು ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಆರ್ ಕಾಸ್ಟ್ ಪರ್ ಕಿಲೋವ್ಯಾಟ್ ಅವರ್. ಯೂನಿಟ್ ಅಂದರೆ 1 ಕಿಲೋವ್ಯಾಟ್ ಅವರ್. ಕಾಸ್ಟ್ ಪರ್ ಯೂನಿಟ್ ವಿಲ್ ಇನ್ಕ್ರೀಸ್ ಇಫ್ this is what average load is less. Average load is nothing but it is proportional to load factor. So in other words I can say cost per unit will increase if load factor decrease. Load factor should be always nearer to 1. If not, it will increase the cost per unit. Okay, it will increase the
cost per unit. Okay, so in order to reduce the cost per unit, means it's nothing but cost per unit is nothing but what, ಎಷ್ಟು ಜನ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್. ಈಗ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, 100 ಜನ ಕನ್ಸ್ಯೂಮ್ ಮಾಡೋವಂಥ ಕೆಪಾಸಿಟಿ, 100 ಜನಕ್ಕೆ ಸಪ್ಲೈ ಕೊಡೋಷ್ಟು ಕೆಪಾಸಿಟಿ ಪವರ್ ಪ್ಲಾಂಟಿಗೆ ಇದೆ. ಬಟ್ 100 ಜನ ಯೂಸ್ ಮಾಡ್ತಾ ಇಲ್ಲ, ಬರೀ 50 ಜನ ಯೂಸ್ ಮಾಡ್ತಾ ಇದ್ದಾರೆ. ಆ 50 ಜನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ 50 ಜನಕ್ಕೆ ಜನರೇಟ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಓಕೆ, ಬಿಕಾಸ್ ಡಿಮ್ಯಾಂಡ್ ಇಲ್ಲ. ಅವಾಗ ಏನಾಯಿತು, ಬಟ್ ನನ್ನಂತೂ ಇನ್ಸ್ಟಾಲ್ಮೆಂಟ್ ಮಾಡಿದ್ದೀನಿ ನಾನು. ಸೊ ಆ ಇನ್ನೂ 50 ಜನ ಯಾರು ಯೂಸ್ ಮಾಡ್ತಾ ಇದ್ದಾರೋ ಅವ್ರ ಹತ್ರನೇ ಜಾಸ್ತಿ ದುಡ್ಡು ಇಸ್ಕೊತಾರೆ. ದೋಸ್ ಆರ್ ಕನ್ಸ್ಯೂಮಿಂಗ್, ದೇ ವಿಲ್ ಪೇ ಮೋರ್, ದೇ ಹ್ಯಾವ್ ಟು ಪೇ ಮೋರ್. ಯಾಕೆಂದರೆ ನನ್ನ ಹತ್ರ ಇಷ್ಟು ಬರಬೇಕು, ಇವತ್ತಿನ ಇನ್ಕಮ್ ಇಷ್ಟು ಆಗಬೇಕು. ಅಷ್ಟಾಗಿಲ್ಲ ಅಂದರೆ ನಿಮ್ಮ ಹತ್ರ ಜಾಸ್ತಿ ತೊಗೊತೀನಿ, ಇಲ್ಲ ಬೇರೆ ಎಲ್ಲರೂ ಯೂಸ್ ಮಾಡಬೇಕು. ದಟ್ ಇಸ್ ದ ಕಾನ್ಸೆಪ್ಟ್. ಓಕೆ, ಸೊ ಆವ್ರೇಜ್, ದಟ್ ಇಸ್ ನಥಿಂಗ್ ಬಟ್ ಆವ್ರೇಜ್ ಲೋಡ್ ಆಫ್ ಕನ್ಸ್ಯೂಮರ್ ಶುಡ್ ಬಿ ನಿಯರ್ ಟು ದಿ ಮ್ಯಾಕ್ಸಿಮಮ್ ಡಿಮಾಂಡ್. ಅದೇ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಡಿಮಾಂಡ್ ವಿಲ್ ಬಿ ಗ್ರೇಟರ್ ದನ್ ದಿ ಆವ್ರೇಜ್ ಲೋಡ್, ಬಿಕಾಸ್ ಎಲ್ಲರೂ ಎಲ್ಲ ಟೈಮ್ನಲ್ಲಿ ಆನ್ ಮಾಡೋಕ್ಕಾಗಲ್ಲ, ರೈಟ್? ಸೊ ಇಫ್ ಯು ಜನರೇಟ್ ಮ್ಯಾಕ್ಸಿಮಮ್ ಡಿಮಾಂಡ್, ಹಿಂಗಿತ್ತು ನಿಮ್ಗೆ ಲೋಡ್ ಕರ್ವ್ ಅಂದರೆ 2000 ಮೆಗಾವಾಟ್ ಅಂದರೆ 24 hours 2000 ಮೆಗಾವಾಟ್ ಜನರೇಟ್ ಮಾಡ್ತಾ ಇದ್ದಾರೆ ಅಂದರೆ, ದೆನ್ ಆವ್ರೇಜ್ ಲೋಡ್ ಆ್ಯಂಡ್ ಮ್ಯಾಕ್ಸಿಮಮ್ ಡಿಮಾಂಡ್ ವಿಲ್ ಬಿ ಸೇಮ್. ದೆನ್ ಲೋಡ್ ಫ್ಯಾಕ್ಟರ್ ವಿಲ್ ಬಿ 1. ಸೊ ಲೋಡ್ ಫ್ಯಾಕ್ಟರ್ ವಿಲ್ ಬಿ ಮ್ಯಾಕ್ಸಿಮಮ್ 1. Generally it will be always less than 1 because average load is less than maximum demand. So load factor will be always less than 1. Try to keep it nearer to 1 so that cost per unit can be reduced. So load factor will affect the cost per unit. 1 ಯೂನಿಟ್ ಎಷ್ಟು ನೀವು ಬಿಲ್ ಪೇ ಮಾಡ್ತಾ ಇದ್ರೆ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಕಾಸ್ಟ್ ಪರ್ ಯೂನಿಟ್ ಕಮ್ಮಿ ಆಗಬೇಕು ಅಂದರೆ ಲೋಡ್ ಫ್ಯಾಕ್ಟರ್ ಜಾಸ್ತಿ ಇರಬೇಕು. ದಟ್ಸ್ ಅ ಕಾನ್ಸೆಪ್ಟ್.